ಭಾಳಷ್ಟು ರೈತರ ಹತ್ರ ಕಡಿಮೆ ಹೊಲ ಐತಿ, ಆದ್ರೆ ಎಲ್ಲರಿಗೂ ಆಸೆ ಇರ್ತೈತಿ ಇನ್ಕಮ್ ಕಂಟಿನ್ಯೂಸ್ ಆಗಿ ಬರಲಿ ಮತ್ತು ಹೆಚ್ಚು ಬರಲಿ ಅಂತಂದು. ಸೊ ಹಂಗಿದ್ಮೇಲೆ ನಾವು ಕಡಿಮೆ ಜಾಗದಾಗ ಹೆಚ್ಚು ಬೆಳೆ ಬೆಳೆಯೋಕೆ ಪ್ರಯತ್ನ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯತೆ ಅಂದ್ರೆ ಮಲ್ಟಿ ಲೇಯರ್ ಫಾರ್ಮಿಂಗ್ನಿಂದ ದೋಸ್ತ. ಮಲ್ಟಿ ಲೇಯರ್ ಫಾರ್ಮಿಂಗ್ ಅಂದರೆ ಏನು ಅನ್ನೋದು ಸಿಂಪಲ್ ಆಗಿ ನಾನು ನಿನಗೆ ಹೇಳ್ತೇನೆ. ಒಂದು ಹೊಲದಾಗ 3ರಿಂದ 4 ಬೆಳೆಗಳನ್ನು ಎಟ್ ಎ ಸೇಮ್ ಟೈಮ್ದಾಗ ಬೆಳೆಯೋದಕ್ಕೆ ಮಲ್ಟಿ ಲೇಯರ್ ಫಾರ್ಮಿಂಗ್ ಅಂತ ಕರೀತಾರೆ. ಸಿಂಪಲ್ ಹೆಂಗೆ ಏನಂತ ತಿಳ್ಕೊಂಡು, ಫಸ್ಟ್ ಲೇಯರ್ ಅಂದ್ರೆ ಉದ್ದುದ್ದಾಗಿ ಬೆಳೆಯುವಂಥ ಬೆಳೆಗಳು. ಸಪೋಸ್ ನೀವು ಬಾಳೆ ಗಿಡ ತೊಗೋಬೋದು, ನುಗ್ಗೆ ಗಿಡ ತೊಗೋಬೋದು, ಆಮೇಲೆ ಪಪಾಯ ತೊಗೋಬೋದು. ಇವತ್ತನ್ನ ನೀವು ಒಂದು ಲೇಯರ್ಗೆ ಹಚ್ಚಿಬಿಟ್ರೆ ಅಂದ್ರೆ ಇವ ಮೇಲ್ಗಡೆ ಹೋಗ್ತಾವೆ. ಸೆಕೆಂಡ್ ಲೇಯರ್ದಾಗ ನೀವು ತೆಳಗಡೆ ಇನ್ನು ಅದಕ್ಕಿಂತ ಹೈಟ್ ಕೆಳಗಡೆ ಬರುವಂಥ ಬೆಳೆಗಳನ್ನ ತೊಗೋತಂದ್ರೆ ಟೊಮೆಟೊ ತೊಗೋರಿ, ಬದ್ನೆಕಾಯಿ ತೊಗೋರಿ, ಮತ್ತು ಬೇರೆ ಯಾವುದೇ ಬೆಳೆ ಈ ಲೆವೆಲ್ ಈ ಅಳತಿ ತನಕ ಅವು ಬೆಳಿತಿರ್ಬೇಕು ಅವು ಗಿಡಗಳ. ಮೆಣಸಿನ್ಕಾಯಿ ಗಿಡ ತೊಗೋಬೋದು ನೀವು, ಅಲ್ಲಿ ತನಕ ಇದು ಸೆಕೆಂಡ್ ಲೇಯರ್ದಾಗ ಹಾಕ್ತಾರೆ. ಥರ್ಡ್ ಲೇಯರ್ದಾಗ ಏನಂತಾರಂದ್ರೆ ಗ್ರೌಂಡ್ ಲೆವೆಲ್ಗೆ ಬರುವಂಥ ಈ ಕೊತ್ತಂಬರಿ, ಮೆತ್ತೆ, ಸಬ್ಬಸ್ಗಿ ಪಲ್ಯ ಈ ಥರದ ಯಾವುದೋ ಒಂದು ಬೆಳೆನ ನೀವು ಥರ್ಡ್ ಲೇಯರ್ದಾಗ ಬೆಳೀತಾರೆ. 4ನೇ ಲೇಯರ್ದಾಗ ಏನು ಬೆಳಿತಾರೆ ಅಂದ್ರೆ ಅಂಡರ್ ಗ್ರೌಂಡ್ ಅಂದ್ರೆ ನೆಲದಲ್ಲಿ ಬೆಳೆಯುವಂಥ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಅರಿಶಿನ ಈ ಥರ ಯಾವುದೋ ಒಂದು ಬೆಳೆ ನೆಲದಾಗ ಬೆಳಿತಾವಲ್ಲ. ಸೊ ಇದನ್ನು 4 ಲೇಯರಾಗಿ ಡಿವೈಡೇಷನ್ ಮಾಡ್ಕೊಂಡು ಬೆಳೆಗಳನ್ನು ಬೆಳಿತಾರೆ. ಹಿಂಗೆ ಬೆಳೆಯೋದ್ರಿಂದ ಏನಾಗ್ತೈತಿ, ನಿಮಗೆ ಕಡಿಮೆ ಜಾಗದಾಗ ಹೆಚ್ಚು ಬೆಳೆ ಬರ್ತೈತಿ ಒಂದನೇದು. ಎರಡನೇದು ಪ್ರಾಫಿಟ್ ಏನಾಗ್ತೈತಿ ಅಂದ್ರೆ ಒಂದು ಬೆಳೆದ ಯಾವುದರೇ ಒಂದು 3 ತಿಂಗಳಿಗೆ ಬರೋಕೈತಿ ಅಂದ್ರೆ ಒಂದು ತಿಂಗಳಿಗೆ ಬರ್ತೈತಿ, 4 ತಿಂಗಳಿಗೆ ಬರ್ತೈತಿ, ಯಾವುದಾದ್ರು ವರ್ಷಕ್ಕೆ ಬರ್ತೈತಿ. ಸೊ ನಿಮ್ಮ ಹತ್ರ ಕಂಟಿನ್ಯೂಯಸ್ ಆಗಿ ಇನ್ಕಮ್ ಬರುವಂಥ ಚಾನ್ಸಸ್ ಇರ್ತೈತಿ. ಈ ಮೂರನೇದು ಏನು ನಿಮ್ಗೆ ಇಲ್ಲಿಂದ ಬೆನಿಫಿಟ್ ಸಿಗ್ತೈತಿ, ಸಾಯಿಲ್ದಲ್ಲಿ ಫರ್ಟಿಲಿಟಿ ಅಂದ್ರೆ ಒಂದೇ ಬೆಳೆ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೆಟ್ಟು ಹೋಗ್ತೈತಿ ಅನ್ನೋದು ನೀವೆಲ್ಲರೂ ಕೇಳಿರ್ಬೋದು. ಬಟ್ ಬೇರೆ ಬೇರೆ ಬೆಳೆಗಳು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೆಡಂಗಿಲ್ಲ. ಸೊ ಫರ್ಟೈಲಾಗಿ ಇರ್ತೈತಿ. ಮತ್ತು ಕಡಿಮೆ ನಿಮ್ಗೆ ನೀರು ಹತ್ತೈತಿ, ಕಡಿಮೆ ನಿಮಗೆ ಫರ್ಟಿಲೈಸರ್ ಹತ್ತೈತಿ. ಯಾಕಂದ್ರೆ ಒಂದು ಸರ್ತಿ ಸ್ವಲ್ಪ ಫರ್ಟಿಲೈಸರ್ ಸ್ವಲ್ಪ ನೀರು ಯೂಸ್ ಮಾಡೋದ್ರಿಂದ ಕೂಡ ಅವು ಎಲ್ಲ ಬೆಳೆಗಳಿಗೂ ಎಫೆಕ್ಟ್ ಆಗ್ತೈತಿ. ಸೊ ಹಂಗಿದ್ಮೇಲೆ ಈ ಥರದ ಖರ್ಚು ಕಡಿಮೆ ಬರ್ತೈತಿ ಮತ್ತು ನಿಮ್ದು ಈಲ್ಡು ಜಾಸ್ತಿ ಬರ್ತೈತಿ. ಈಲ್ಡ್ ಹೆಚ್ಚಾಯ್ತು ಅಂದ್ರೆ ಬೈ ಡಿಫಾಲ್ಟ್ ದೋಸ್ತ ಫಾರ್ಮಿಂಗ್ದಾಗ ಇನ್ಕಮು ಹೆಚ್ಚು ಬರ್ತೈತಿ. ಸೊ ಅದಕ್ಕೋಸ್ಕರ ಭಾಳಷ್ಟು ರೈತರ ಪ್ರಗತಿಪರ ರೈತರಂತ ಏನು ನಾವು ಕರಿತೇವೆ ನೋಡು, ಅವರ ಮಲ್ಟಿ ಲೇಯರ್ ಫಾರ್ಮಿಂಗ ಮಾಡ್ತಾರೆ. ಇದು ತೋಟಗಾರಿಕೆದಾಗೂ ನೀವು ಕರಿಬೋದು, ಅಥವಾ ನಾರ್ಮಲಿ ನೀವು ಈಗೇನು ಬೆಳೆಗಳನ್ನ ಬೆಳಿತೀರಿ ನೋಡು ಈ ಸೆಕ್ಷನ್ದಾಗ ಇಟ್ಕೊಂಡ್ರು ಕೂಡ ಮಲ್ಟಿ ಲೇಯರ್ ಫಾರ್ಮಿಂಗ ಭಾಳಷ್ಟು ಬೆನಿಫಿಟ್ ಕೊಡ್ತೈತಿ. ಬಟ್ ರೈತರ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವ ಬೆಳೆ ಯಾವ ಟೈಮ್ದಾಗ ಯಾವ ಸೆಕ್ಷನ್ದಾಗ ಹಾಕೋದು ಅನ್ನೋದು ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಪಟ್ಟಿಗೆ ಮಾಡಿರಿ. ಇನ್ನು ಟಾಪ್ ಲೇಯರ್ ಬಗ್ಗೆ ನಾವು ಮಾತಾಡೋಣ. ಟಾಪ್ ಲೇಯರ್ದಾಗ ಮೆಜಾರಿಟಿ ಮಂದಿ ಏನು ಅಂದ್ರೆ ಬಾಳೆಕಾಯಿ ಬೆಳೀತಾರು, ನುಗ್ಗಿಕಾಯಿ ಬೆಳೀತಾರು ಮತ್ತು ಪಪ್ಪಾಯ ಬೆಳೀತಾರು. ಇನ್ನು ಇದ್ರಾಗ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಕೆಲವೊಂದು ಮಂದಿ ಏನು ಮಾಡ್ತಿದ್ದೆ ಅಂದ್ರೆ ಹೊಲದ ಸುತ್ತಮುತ್ತ ಈ ಗಿಡಗಳನ್ನೆಲ್ಲ ಹಾಕ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಪರ್ಟಿಕ್ಯುಲರ್ ಇಷ್ಟಂತ ಡಿಸ್ಟೆನ್ಸ್ ಇಷ್ಟು ಫೀಟ್ ಅಂತ ಡಿಸ್ಟೆನ್ಸ್ ಒಂದೊಂದು ಲೈನ್ಗಳ ಇವತ್ತನ್ನು ಹಾಕ್ತಾರೆ. ಒಂದು ಪಪ್ಪಾಯಿ ಗಿಡ, ಒಂದು ಬಾಳೆ ಗಿಡ, ಒಂದು ನುಗ್ಗಿ ಗಿಡ ಈ ಥರನೂ ಹಾಕ್ತಾರೆ. ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಬೇಕಾಗ್ತೈತಿ. ಒಂದೇ ವಿಡಿಯೋದಾಗ ಎಲ್ಲ ಆಗೋದಿಲ್ಲ ದೋಸ್ತ. ನಾನು ನಿಮ್ಗೆ ಇಲ್ಲಿ ಓನ್ಲಿ ಇನ್ಫಾರ್ಮೇಷನ್ ಕೊಡಾಕ್ತೇನೆ ಹಿಂಗೆ ಮಾಡ್ತಾರಪ್ಪ ಅಂತಂದು. ಹೆಂಗೆ ಮಾಡೋದು ಅನ್ನೋದು ನೀವು ಅಬ್ವಿಯಸ್ಲಿ ನೋಡಬೇಕು ಮತ್ತು ಬೇರೆ ವಿಡಿಯೋಗಳನ್ನ ನೋಡಿರಿ, ರಿಸರ್ಚ್ ಮಾಡಿರಿ, ಕಲೀರಿ ಆಯಿತಾ. ಅದನ್ನು ಮಾಡಿದ ಪಟ್ಟಿಗೆ ಮುಂದೆ ಹೋಗ್ರಿ ಅನ್ನೋದು ನಾನು ನಿಮಗೆ ಸಜೆಷನ್ ಕೊಡ್ತೇನೆ. ಸೊ ಈ ಮಲ್ಟಿ ಲೇಯರ್ ಫಾರ್ಮಿಂಗ್ ನೀವು ಬಗ್ಗೆ ಎಲ್ಲರೂ ಸರ್ಚ್ ಮಾಡಿರಿ ಅಂದ್ರೆ ಸಾವಿರಾರು ವಿಡಿಯೋಗಳು ಸಿಗ್ತಾವೆ, ಅದ್ರಾಗ ನೋಡಿರಿ, ಕಲೀರಿ. ಸೊ ಯಾಕೆ ಟಾಪ್ ಲೇಯರ್ದಾಗ ಇವಾಗ ಗಿಡಗಳನ್ನ ಹಾಕೋಬೇಕು, ಬೇರೆ ಗಿಡಗಳನ್ನೂ ಇನ್ನೂ ಹಾಕೋಬೋದು. ನೀವು ನಿಮ್ಮ ಲಿಸ್ಟ್ದಾಗ ಯಾವುದೇ ಅಂಥ ಗಿಡಗಳ ಹೆಸರು ಇತ್ತಂದ್ರೆ ಕಮೆಂಟ್ದಾಗ ಹೇಳ್ರಿ ನಮ್ಗೆ. ಮಲ್ಟಿ ಲೇಯರ್ದಾಗ ಟಾಪ್ ಲೆವೆಲ್ದಾಗ ಇದನ್ನು ನಾವು ಹಾಕ್ಬೋದು ಅಂತ. ಓಕೆ, ಈ 3 ನಾವು ಯಾಕೆ ಹಾಕಬೇಕಾಯ್ತಂದ್ರೆ, ಈ ನುಗ್ಗಿ ಗಿಡ ತಗೋರಿ ನೀವು, ಗ್ರೋತ ಮಿನಿಮಮ್ 6 ತಿಂಗಳದಾಗ ಅಂದ್ರೆ ನಿಮ್ಗೆ ಈಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಆಯಿತಾ. ನುಗ್ಗಿ ಗಿಡಗಳ ನೀವು ಚಲೋ ಅಂತ ಬೀಜ ಸೀಡ್ಸ್ ತಂದು ಹಾಕಿದ್ರಿ ಅಂದ್ರೆ ಮಿನಿಮಮ್ ಕೆ.ಜಿಗೆ ಎಷ್ಟು ಹೋಗ್ತೈತಿ ಅಂದ್ರೆ 100 ರೂಪಾಯಿ ಕೆ.ಜಿ ಹೋಗ್ತೈತಿ. ನಮ್ಮ ನುಗ್ಗಿ ಗಿಡದ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೇನೆ ದೋಸ್ತ, ಐ ಬಟ್ರಂದಾಗ ಕೊಟ್ಟಿರ್ತೇನೆ. ನುಗ್ಗಿ ಬಗ್ಗೆ ಏನು ತಿಳ್ಕೊಂಡಿದ್ದೆ ಅಂದ್ರೆ ಅಲ್ಲಿ ಹೋಗಿ ನೋಡಿ ನೀನು. 100 ರೂಪಾಯಿ ಕೆ.ಜಿ ಮ್ಯಾಕ್ಸಿಮಮ್ದಿಂದ ಹಿಡ್ಕೊಂಡು ಮಿನಿಮಮ್ ಒಂದು 30 ರೂಪಾಯಿದಿಂದ 100 ರೂಪಾಯಿ ತನಕ ಎವರೇಜ್ ರೇಂಜ್ ನಡೀತೈತಿ ಆ ಥರದ್ದು ನುಗ್ಗಿ ಗಿಡದ್ದು ಆಯಿತಾ. ನೀವು ಬಾಳೆಕಾಯ್ದಂತೂ ಹೇಳುವಂಗಿಲ್ಲ. ಬಾಳೆಕಾಯಿ ನೀವು ಯಾವ್ದು ಹಾಕಾಗ್ದಿರಿ ಅನ್ನೋದು ಡಿಪೆಂಡ್ ಆಗ್ತೈತಿ. ಯಾವ ತಳಿ ಐತಿ, ಅದರ ಡಿಮ್ಯಾಂಡ್ ಏನೈತಿ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ನೀವು ಬಾಳೆ ಗಿಡನೂ ಹಾಕ್ಬೋದು. ಪಪ್ಪಾಯ ಗಿಡ 3 ವರ್ಷದಿಂದ 5 ವರ್ಷ ತನಕ ಬದುಕ್ತೈತಿ, ಕಂಟಿನ್ಯೂಸ್ ಆಗಿ ಈಲ್ಡ್ ಕೊಡ್ತೈತಿ. ಒಂದು ಕಾಯಿ ಕೆ.ಜಿ ಲೆಕ್ಕದಾಗೂ ನಾವು ತೊಗೊಂಡ್ರಿಂದ 100 ರೂಪಾಯಿ ಕೆ.ಜಿ ಹೋಗುವಂಥ ಮಾರ್ಕೆಟ್ದಾಗ ಇವಾಗ ಕಂಡೀಷನ್ ಐತಿ. ಹಂಗಿದ್ಮೇಲೆ ಇವು ವರ್ಷಕ್ಕೊಮ್ಮೆ ಬರೋ ಬೆಳೆಗಳು ಇವು ಟಾಪ್ ಲೇಯರ್ದಾಗ ಅಂತ ತಿಳ್ಕೊಂಡು ನಾವು 6ರಿಂದ ಹಿಡ್ಕೊಂಡು ವರ್ಷ ತನಕ ಒಂದು ಸರ್ತಿ ನಮಗೆ ಈಲ್ಡ್ ಕೊಟ್ಟು ಹೋಗ್ತಾವಪ್ಪ ಅಂತ ತಿಳ್ಕೊಂಡು
ಅರೌಂಡ್ 1 ಲಕ್ಷ ತನಕ ನಾವು ಇಲ್ಲಿಂದ ಇನ್ಕಮ್ ತೊಗೋಬೋದು. ಹಂಗೆಲ್ಲರೆ ಚೆಂದಂಗೆ ಮೇಂಟೈನ್ ಮಾಡಿ ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ನೀವೆಲ್ಲರೆ ಕಳಿಸಿರಿ ಅಂದ್ರೆ. ಸೆಕೆಂಡ್ ಲೇಯರ್ ಬಗ್ಗೆ ನಾವು ಮಾತಾಡೋಣ. ಸೆಕೆಂಡ್ ಲೇಯರ್ ಅಂದ್ರೆ ಒಂದು ಲೇಯರ್ ನೀವು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ದಾಗ ಈಗೇನು ಫಸ್ಟ್ ಲೇಯರ್ದಾಗ ಹೇಳಿದ್ದು ಟಾಪ್ ಲೇಯರ್ದಾಗ ಅದನ್ನು ಬೆಳೆದಿರಿ. ಅದ್ರ ಪಕ್ಕದಲ್ಲೇ ಪರ್ಟಿಕ್ಯುಲರ್ 1 ಫೀಟ 2 ಫೀಟ ಡಿಸ್ಟೆನ್ಸ್ದಾಗ ನೀವು ಸೆಕೆಂಡ್ ಲೇಯರ್ಗೆ ಬರುವಂಥ ಗಿಡಗಳನ್ನೆಲ್ಲ ಬೆಳೆಸ್ತಿದ್ದೀರಿ. ಅವು ಯಾವುದೇ ಇರಲಿ ಈ ಎಳ್ತೆ ತನಕ ಬರಬೇಕವ. ನೀವು ಟೊಮೆಟೊ ತೊಗೋರಿ, ಬದ್ನಿಕಾಯಿ ತೊಗೋರಿ, ಮತ್ತು ಇನ್ನು ಯಾವುದೋ ಒಂದು ವೆಜಿಟೇಬಲ್ ನೀವು ತೊಗೋಬೋದು. ಅದ್ರ ಮೆಜಾರಿಟಿ ವೆಜಿಟೇಬಲ್ ನೀವು ಬೆಳೆದ್ರಂದ್ರೆ ಅವ 3 ರಿಂದ 4 ತಿಂಗಳದಾಗ ನಿಮ್ಗೆ ಹಾರ್ವೆಸ್ಟ್ ಕೊಟ್ಟು ಹೋಗುತ್ತವು. ಸೊ ಇದರಿಂದ ಏನಂದ್ರೆ ನಿಮ್ದು ಇನ್ಕಮ್ ದೋಸ್ತ್ 3 ತಿಂಗಳದಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಇಲ್ಲಿಂದ, ಆಯಿತಾ, ಈ ಲೆವೆಲ್ದಿಂದ. ಸೊ ಇವು ಟಾಪ್ದಿಂದ ಇವು 6 ರಿಂದ 1 ವರ್ಷ ತನಕ ಬೇಕಾಗ್ತೈತಿ ಇದಕ್ಕೆ ಬರ್ಬೇಕಾಯ್ತು ಅಂದ್ರೆ. ಬಟ್ ಈ ಲೆವೆಲ್ದಾಗ 3 ರಿಂದ 4 ತಿಂಗಳದಾಗ ಅಂದ್ರೆ ನಿಮಗೆ ಇನ್ಕಮ್ ಬರ್ತೈತಿ. ನೀವು ಯಾವುದೋ ಬೆಳೆನ ನೀವು ಬೆಳಿಬೋದು, ಮೆಣಸಿನ್ಕಾಯಿ ಬೆಳಿಬೋದು, ಮತ್ತು ಇನ್ಯಾವುದೋ ಒಂದು ಬೆಳಿಬೋದು. ಹಿಂಗೆ ನೀವೇನಾದರೂ ಬೆಳೆದ್ರಂದ್ರೆ ಭಾಳಷ್ಟು ರೈತರಿಗೆ ಒಂದು ಪ್ರಾಬ್ಲಮ್ ಇರ್ತೈತಿ. ನಾನು ನೋಡಿದ್ದೇನು, ಬೆಳೆ ಎಲ್ಲ ಚಲೋ ಬಂದಿರ್ತೈತಿ, ಆದ್ರೆ ಮಾರ್ಕೆಟ್ದಾಗ ರೇಟ್ ಸಿಗಂಗಿಲ್ಲ ಅಂತ ಭಾಳಷ್ಟು ರೈತರ ಕನ್ಸರ್ನ್ದಾಗಿದ್ದಿರ್ತಾರೆ. ಮಾರ್ಕೆಟ್ ಅಂತೂ ನಮ್ಮ ಕೈಯಾಗಿಲ್ಲ ದೋಸ್ತ, ಬಟ್ ನಮ್ಮ ಕೈಯಾಗ ಏನೈತಿ, ಬೆಳೆ ಬೆಳೆಯೋದು ನಮ್ಮ ಕೈಯಾಗೈತಿ. ನೀವು ಮೋನೋ ಕ್ರಾಪಿಂಗ್ ಯಾಕೆ ಮಾಡ್ತೀರಿ? ಟೊಮೆಟೊ ಬೆಳೆದ್ರಿಂದ ಎಲ್ಲರೂ ಟೊಮೆಟೊನೇ ಯಾಕೆ ಬೆಳಿತೀರಿ? ಇವಾಗ ಕೆಲವೊಂದು ರೈತರು ಅಂತಾರೆ ಬೇರೆ ರೈತರು ನಮ್ಮ ಮಾತು ಯಾಕೆ ಕೇಳ್ತಾರೋ ತಂದ, ಕರೆಕ್ಟ್ ಐತಿ. ಬಟ್ ನೀವ್ರೇ ನಿಮ್ಮ ಮಾತು ಕೇಳ್ಬೋದಲ್ಲ. ನೀವು ನಿಮ್ಮ ಹೊಲದಾಗ ಪೂರ ಟೊಮೆಟೊನ ಯಾಕೆ ಬೆಳಿತೀರಿ? 1 ಲೈನ್ ಟೊಮೆಟೊ ಬೆಳ್ರಿ, ಮತ್ತು 1 ಲೈನ್ ಬದ್ನಿ ಗಿಡ ಬೆಳ್ರಿ, ಮತ್ತು 1 ಲೈನ್ ಮೆಣಸಿನ ಗಿಡ ಬೆಳ್ರಿ. ಈ ಥರ ನೀವು ಮಾಡೋದ್ರಿಂದ ಟೊಮೆಟೊದ ರೇಟ್ ಹೋಯ್ತು, ಬದ್ನಿಕಾಯ್ದಾಗ ಸಿಗ್ತೈತಿ, ಬದ್ನಿಕಾಯ್ದಾಗ ರೇಟ್ ಹೋಯ್ತು, ಮೆಣಸಿನ್ಕಾಯ್ದಾಗ ಸಿಗ್ತೈತಿ. ಸೊ ಅಟ್ಲೀಸ್ಟ್ ಬೇರೆದವ್ರಂತೂ ಕೇಳೋನಿಲ್ಲ ನಿಮ್ಮ ಮಾತು, ಮಾರ್ಕೆಟು ನಿಮ್ಮ ಕೈಯಾಗಿಲ್ಲ. ಸೊ ಅಟ್ಲೀಸ್ಟ್ ನೀವೇ ನಿಮ್ಮ ಮಾತು ಕೇರಿ ಅಂದ್ರೆ ಈಲ್ಡನ್ನ ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ಆಯ್ತು ಅಂದ್ರೆ ನಿಮ್ಗೆ ಇನ್ಕಮ್ ಕೂಡ ಬ್ಯಾಲೆನ್ಸ್ ಆಗಿ ಬರ್ತಿರ್ತೈತಿ. ಸೊ ಸೆಕೆಂಡ್ ಲೇಯರ್ದಾಗ ಯಾವುದೇ ರೀತಿಯ ವೆಜಿಟೇಬಲ್ಸ್ಗಳನ್ನು ನೀವು ಬೆಳಿಬೋದು. ದೋಸ್ತ ಥರ್ಡ್ ಲೇಯರ್ದಾಗ ನಾವು ನೋಡ್ಬೇಕೈತಂದ್ರೆ ಈ ನೆಲದ ಲೆವೆಲ್ ಬರುವಂಥ ಬೆಳೆಗಳು ಇದಾವಲ್ಲ. ಸಪೋಸ್ ನೀವು ಕೊತ್ತಂಬರಿ ತೊಗ್ಬೋದು, ಮೆತ್ತೆ ಪಲ್ಯ ತೊಗ್ಬೋದು, ಸಬ್ಬಸಿಗೆ ಪಲ್ಯ ತೊಗ್ಬೋದು, ಯಾವುದೇ ರೀತಿಯ ಪಲ್ಯಗಳು ತೊಗೋರಿ. ಸೊ ಇಷ್ಟು ಹೈಟ್ದಾಗ ಬರ್ತಾವಲ್ಲ. ಸೊ ಇವೆಲ್ಲ ಗ್ರೌಂಡ್ ಲೇಯರ್ಗೆ ಬರುವಂಥ ಬೆಳೆಗಳು. ಈ ಥರದ ಬೆಳೆಗಳು ನೀವೇನಾದರೂ ಬೆಳೆದ್ರೆ ಅಂದರೆ ಎಲ್ಲನೂ ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ, ಒಂದು ಬೆಳೆಯೋಕ್ಕೆ ಹೋಗ್ಬೇಡ್ರಿ, ನಾನು ನಿಮಗೆ ಸಜೆಸ್ಟ್ ಮಾಡೋದಾ. ಸೊ ಈ ಥರ ನೀವೇನಾದರೂ ಬೆಳೆದ್ರಿ ಅಂದರೆ ಇವು ಆಲ್ಮೋಸ್ಟ್ ಎಷ್ಟು 30 ರಿಂದ 35 40 ದಿನಕ್ಕೆ ಬರುವಂಥ ಬೆಳೆಗಳಿವ. ಇಲ್ಲಿಂದ ನಿಮ್ಗೆ 1 ತಿಂಗಳದಾಗ ಇನ್ಕಮು ಬರ್ತಿತ್ತು ದೋಸ್ತ. ಅದಕ್ಕೋಸ್ಕರ ಈ ಲೆವೆಲ್ದಾಗ ನೀವು ಇವತ್ತನ್ನ ಬೆಳಿಬೋದು. ಇನ್ನು 4ನೇ ಲೇಯರ್ ಬಗ್ಗೆ ನಾವು ನೋಡೋಣ. 4ನೇ ಲೇಯರ್ ಯಾವಂದ್ರೆ ನೆಲದಾಗ ಯಾವೆಲ್ಲ ಇಳಿತಾವೆ ನೋಡು ಬೆಳೆಗಳು, ಅವೆಲ್ಲ 4ನೇ ಲೇಯರ್ದಾಗ ಬರ್ತಾವೆ. ಅದ್ರಾಗ ನೀವು ಉಳ್ಳಾಗಡ್ಡಿ ತೊಗ್ಬೋದು, ಬೆಳ್ಳುಳ್ಳಿ ತೊಗ್ಬೋದು, ಗಜರಿಕಾಯಿ ತೊಗ್ಬೋದು, ಬೀಟ್ರೂಟ್ ತೊಗ್ಬೋದು. ಇನ್ನು ಭಾಳಷ್ಟು ದುಡ್ಡು ಕೊಟ್ಟು ಹೋಗುವಂಥ ಬೆಳೆಗಳು ತೊಗೋದೈತಂದ್ರೆ ಶುಂಠಿ, ಅರಿಶಿನ, ಈ ಥರ ಭಾಳ ನಮ್ನಿ ಇದಾವೆ ದೋಸ್ತ. ನಿಮಗೆ ಯಾವ್ದು ಸೂಟ್ ಆತೈತಿ ಮತ್ತು ನೀವು ಯಾವ ಥರ ಕಾಂಬಿನೇಷನ್ದಾಗ ಬೆಳೆ ಮಾಡತ್ತೀರಿ ಇದೆಲ್ಲ ಡಿಪೆಂಡ್ ಆಗ್ತೈತಿ. ನೀವು ಗ್ರೌಂಡ್ ಲೆವೆಲ್ದಾಗ ಯಾವ ಥರ ಬೆಳಿತಿರುತ್ತಂದ. ನೀವೇನಾದ್ರು ಅರಿಶಿನ ಶುಂಠಿ ಎಲ್ಲ ಬೆಳೆದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೈತಿ ಅವ್ರ ರೇಟ್ ಜಾಸ್ತಿ ಸಿಗ್ತೈತಿ. ಮತ್ತು ನೀವು ಇದೇ ರೀತಿಯ ಬೇರೆ ಯಾವುದಾದ್ರು ವೆಜಿಟೇಬಲ್ ಎಲ್ಲ ಬೆಳೆದ್ರಿಂದ ಅವ್ರ ರೇಟ್ ಒಂದು ಸ್ವಲ್ಪ ಕಡಿಮೆ ಸಿಗ್ತೈತಿ. 4ನೇ ಲೇಯರ್ದಾಗ ನೀವು ಇವತ್ತನ್ನು ಬೆಳಿಬೋದು. ಇವೆಲ್ಲವೂ ಆಲ್ಮೋಸ್ಟ್ ಸೇಮ್ ನಿಮ್ಗೆ 2 ತಿಂಗಳ 3 ತಿಂಗಳ ಬರುವಂಥ ಬೆಳೆಗಳು ಎಲ್ಲ ಇದ್ದಿರ್ತವು. ಸೊ ನೀವು ಶುಂಠಿ ಅರಿಶಿನ ಅಂತ ಬೆಳೆದ್ರಿಂದ ಆಬ್ವಿಯಸ್ಲಿ ಅವು 1 ವರ್ಷ ಮ್ಯಾಗ ತೊಗೋತಾವು ದೋಸ್ತ ಟೈಮ. ಇವೆಲ್ಲ ಡಿಪೆಂಡ್ ಆಗ್ತಾವು. ನೀವೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡ ಯಾವ ಲೇಯರ್ದಾಗ ಎಷ್ಟು ದಿನಕ್ಕೆ ಇನ್ಕಮ್ ಬರ್ತೈತಿ, ಯಾವ ಬೆಳೆ ಸಂಗತಿ ಯಾವ ಬೆಳೆ ಹೊಂದ್ತೈತಿ, ಇದನ್ನೆಲ್ಲ ತಿಳ್ಕೊಂಡು ರಿಸರ್ಚ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿಳ್ಕೊಂಡು ಮಲ್ಟಿ ಲೇಯರ್ ಫಾರ್ಮಿಂಗ್ ನೀವೇನಾದರೂ ಮಾಡಿರಿ ಅಂದ್ರೆ ಗ್ಯಾರಂಟಿಡ್ ಐತಿ ದೋಸ್ತ. ಲಾಸ್ ಅಂತೂ ಆಗಂಗಿಲ್ಲ. 1ನೇದ 2ನೇದ ಸ್ಟೆಬಿಲಿಟಿ ಸ್ಟಾರ್ಟ್ ಆಗ್ತೈತಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗ್ತೈತಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಇನ್ಕಮ್ ಬರ್ತಿರ್ತೈತಿ ಅಲ್ಲಿ. ಸೊ ಹಿಂಗೆ ಮಾಡಿ ನೀವೇನಾದರೂ ಫಾರ್ಮಿಂಗ್ ಮಾಡ್ತೀರಂದ್ರೆ ಆಬ್ವಿಯಸ್ಲಿ ನೀವು ಪ್ರಗತಿಪರ ರೈತರ ಕೆಟಗಿರಿದಾಗ ಬಂದುಬಿಡ್ತೀರಿ. ಸೊ ಇಲ್ಲೂ ಹೆಚ್ಚಾಗ್ತೈತಿ, ಇನ್ಕಮ್ ಹೆಚ್ಚಾಗ್ತೈತಿ, ಮತ್ತು ನಿಮ್ಗೆ ಕಾನ್ಫಿಡೆನ್ಸು ಹೆಚ್ಚಾಗ್ತೈತಿ ದೋಸ್ತ. ಇದಿಷ್ಟಾಯಿತು ಮಲ್ಟಿ ಲೇಯರ್ ಫಾರ್ಮಿಂಗ್ನ ಯಾವ ರೀತಿ ಮಾಡ್ತಾರಂದ. ಇದು ಬರೀ ಇಂಟ್ರೊಡಕ್ಷನ್, ಟ್ರೇಲರ್ ಅಂತಾರಲ್ಲ ದೋಸ್ತ್, ಅಷ್ಟೇ ಐತಿ. ಇನ್ನು ಪಿಕ್ಚರ್ ಭಾಳ ದೊಡ್ಡದೈತಿ. ಇದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ ಆಗಿ ಡೀಪಾಗಿ ಸ್ಟಡಿ ಮಾಡಬೇಕಾಗ್ತೈತಿ. ಆವಾಗಲೇ ನೀವು ಆ ಒಂದು ಲೆವೆಲ್ಗೆ ಬೆಳೆಯೋಕ್ಕೆ ಸಾಧ್ಯ ಐತಿ. ಇಲ್ಲ ಐತಂದ್ರೆ ಬರೀ 5 ನಿಮಿಷ 10 ನಿಮಿಷ ವಿಡಿಯೋದಿಂದ ಕಲ್ತ ನಾ ಮಾಡ್ತೇನೆಂದ್ರೆ ಆಗು ಮಾತಲ್ಲ ದೋಸ್ತ. ಇದಕ್ಕಾಗಿ ಟ್ರೈನಿಂಗ್ ಸೆಂಟರ್ಗಳು ಇದಾವೆ, ಹುಡುಕಾಡ್ಕೊಂಡು ಹೋಗ್ರಿ ಆನ್ಲೈನ್ದಾಗ. ಒಂದೇಳೆ ನೀವೇನಾದರೂ ಬೆಳೆಯೋರು ಇದ್ರಿಂದ ಹುಡುಕಾಡ್ರಿ. ಆನ್ಲೈನ್ದಾಗ ಕೋರ್ಸ್ಗಳು ಇದ್ದಿರ್ತಾವೆ. ಇಲ್ಲ ಐತಂದ್ರೆ ಭಾಳಷ್ಟು ಈ ಮಲ್ಟಿ ಲೇಯರ್ ಫಾರ್ಮಿಂಗ್ದಾಗ ಭಾಳಷ್ಟು ಜನ ಎಕ್ಸ್ಪರ್ಟ್ ಇದ್ದಾರೆ ದೋಸ್ತ, ಆಯಿತಾ. ಅವ್ರು ಎಕ್ಸ್ಪರ್ಟ್ ನಿಮ್ಗೆ ಕಲಿಸ್ತಾರೆ. ಅವ್ರ ಯಾವ ಲೇಯರ್ದಾಗ ಯಾವ ಬೆಳೆಯತ್ತೇವು ಮತ್ತು ಯಾಕೆ ಬೆಳೆಯತ್ತೇವು ಅವತ್ತನ್ನ, ಅದ್ರ ಇನ್ಕಮ್ ಏನೈತಿ ಮತ್ತು ಅದ್ರದ ಗಿಡದ ಸ್ವಭಾವ ಏನೈತಿ, ಬೇರೆ ಬೆಳೆಗಳ ಸಂಗಟ ಹೊಂದುತ್ತಿದ್ದೀವಿ ಇಲ್ಲೋ, ಇವೆಲ್ಲ ಭಾಳ ಡೆಪ್ತ್ ಐತಿವು. ಇದನ್ನೆಲ್ಲ ನೀವೇನಾದರೂ ತಿಳ್ಕೊಂಡು ಮಾಡ್ರಿ ಅಂದ್ರೆ ನೀವು ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಫಾರ್ಮರ್ದಾಗ ಹೋಗಕ್ಕೆ ಸಾಧ್ಯ ಐತಿ. ಮಲ್ಟಿ ಲೇಯರ್ ಬೆಸ್ಟ್ ಐತಿ, ಬಟ್ ಕಲಿಯಕ್ಕೆ ಹತ್ತೈತಿ. ಕಲೀರಿ ಮತ್ತು ಮಲ್ಟಿ ಲೇಯರ್ ಫಾರ್ಮಿಂಗ್ ಮಾಡಿರಿ.
ಚಲೋ ತಂಗಿ ಇನ್ಕಮ್ ತೊಗೋರಿ, ಒಬ್ಬ ಪ್ರಗತಿಪರ ರೈತರಾಗ್ರಿ. ಇನ್ಕಮ್ ಲೆವೆಲ್ ಏನೈತೆ ನೋಡು ಅದನ್ನು ಹೆಚ್ಚು ಮಾಡ್ಕೋರಿ. ಇದಿಷ್ಟ ಈ ವಿಡಿಯೋದಾಗ ಮಲ್ಟಿ ಲೇಯರ್ ಫಾರ್ಮಿಂಗ ಎತ್ತ ಅನ್ನೋದ ಇನ್ಫಾರ್ಮೇಷನ್ ನಿಮಗೆಲ್ಲರೂ ಚಲೋ ಅನಿಸ್ತಂದ್ರೆ ಪ್ಲೀಸ್ ಶೇರ್ ಮಾಡಿರಿ, ಯಾರು ಬೇಕು ನೋಡು ಅವ್ರ ಜೊತೆ. ಸೊ ಇನ್ನೂ ತನಕ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿದ್ರಂದ್ರೆ ಅದನ್ನು ಮಾಡ್ಕೋರಿ. ಸಿಗ್ತೇನು ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ನಮಸ್ತೆ.